ಕೆಎಂಎಫ್ನಿಂದ 1 ಕೋಟಿ ಲೀಟರ್ ಹಾಲಿನ ಸಂಗ್ರಹವಾಗಿದೆ. ಹಾಗಾಗಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಕೆಎಂಎಫ್ನಿಂದ 1 ಕೋಟಿ ಲೀಟರ್ ಹಾಲಿನ ಸಂಗ್ರಹವಾದ ಹಿನ್ನೆಲೆಯಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಸಿಎಂ ಗೃಹ ಕಚೇರಿ ಬಳಿ ಹೊಸು ತಂದು ಪೂಜೆ ಕೂಡ ಮಾಡಲಾಗಿದೆ. ಇದೊಂದು ಮೈಲಿಗಲ್ಲು ಅಂತ ಸಿಎಂ ಸಿದ್ದರಾಮಯ್ಯವರು ಕೂಡ ಹಾಲಿನ ಸಂಗ್ರಹದ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್, ಸಚಿವ ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ, ಭೈರತಿ ಸುರೇಶ್, ವೆಂಕಟೇಶ್ ಅವರು ಭಾಗಿಯಾಗಿದ್ದರು. ನೋಡಿ, ಕೆಎಂಎಫ್ ಅಂದಾಗ ಇದು ಕರ್ನಾಟಕದ ಹೆಮ್ಮೆ. ರೈತರಿಗೆ, ವಿಶೇಷವಾಗಿ ಹೈನುಗಾರಿಕೆಯನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ಇದು ಆಶ್ರಯದಾತ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅತಿ ಹೆಚ್ಚು ಹಾಲಿನ ಉತ್ಪನ್ನವನ್ನು ಮಾಡುತ್ತೆ. ದೇಶದಲ್ಲಿ 2ನೇ ಸ್ಥಾನವನ್ನು ಕೆಎಂಎಫ್ ಪಡೆದುಕೊಂಡಿದೆ. 1 ಕೋಟಿ ಲೀಟರ್ ಹಾಲಿನ ಸಂಗ್ರಹ ಆಗಿರುವುದು ಸಹಜವಾಗಿ ಕೆಎಂಎಫ್ ಅಧ್ಯಕ್ಷರಿಗೆ, ಸಿಬ್ಬಂದಿ ವರ್ಗಕ್ಕೆ, ಕೆಎಂಎಫ್ ಅನ್ನು ಹೊಂದಿರುವಂಥ ನಮ್ಮ ಕರುನಾಡಿಗೆ, ಕನ್ನಡಿಗರಿಗೆ ನಿಜಕ್ಕೂ ಸಂತೋಷದ ವಿಷಯ. ಹಾಗಾಗಿ ನೀವು ನೋಡ್ತಾ ಇದ್ದೀರಿ, ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ನೀವು ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹಸು ಕರು, ತಾಯಿ ಮಗು ಇಬ್ಬರು ಕೂಡ ಬಂದಿದ್ದಾರೆ. ಆ ಹಸು ಕರು ಎರಡಕ್ಕೂ ಕೂಡ ಪೂಜೆಯನ್ನು ನೆರವೇರಿಸಿ ಹಾಲನ್ನು ಕೊಡುವಂತಹ ಆ ಹಸುವಿಗೆ ಕಾಮಧೇನು ಅಂತ ಕೂಡ ನಾವು ಕರಿತೀವಿ. ಸೊ ಅದಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಈ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ನೀವಲ್ಲಿರುವಂತಹ ರೈತರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಗೃಹ ಕಚೇರಿ ಕೃಷ್ಣಾದಲ್ಲೇ ಆಗಿರುವಂತಹ ಪೂಜೆ ಇದೆ. ಸಿಎಂ ಸಿದ್ದರಾಮಯ್ಯ ಆ ಹಸುವಿಗೆ ಹಾರ ಹಾಕಿದ್ದಾರೆ. ಅದೊಂದು ಕಡೆ ಆ ವೆಂಕಟೇಶ್ ಅವರು ಭಾಗಿಯಾಗಿರೋದನ್ನು ನೀವು ನೋಡ್ತಾ ಇದ್ದೀವಿ. ಭೈರತಿ ಸುರೇಶ್ ಅವರು ಕೂಡ ಇದ್ದಾರೆ. ಇನ್ನು ಚಲುವರಾಯಸ್ವಾಮಿ ಕೂಡ ಭಾಗಿಯಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಈ ಸಂದರ್ಭದಲ್ಲಿದ್ದಾರೆ. ಇನ್ನು ಕೆಎನ್ ರಾಜಣ್ಣ ಅವರು ಕೂಡ ಭಾಗಿಯಾಗಿದ್ರು. ಒಂದು ರೀತಿ 1 ಕೋಟಿ ಲೀಟರ್ ಹಾಲಿನ ಸಂಗ್ರಹವಾಗಿರೋ ಹಿನ್ನೆಲೆಯಲ್ಲಿ ಪೂಜೆಯನ್ನ ನೆರವೇರಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಈ 1 ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ, 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ 500 ಅರ್ಧ ಲೀಟರ್ ಹಾಲು ಕೊಡ್ತಿದ್ದದಕ್ಕೆ 50 ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇನೆ. ಯಾಕಂತಂದ್ರೆ 1 ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು. ನಾವು ರೈತರಿಂದ ಹಾಲು ಬೇಡ ಅಂತ ಹೇಳಕ್ಕಾಗಲ್ಲ. ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ರೈತರ, ಹಾಲು ಉತ್ಪಾದಕರು ಅಂದ್ರೆ ರೈತರು. ಎಲ್ಲರೂ ಹಸು ಸಾಕೋರು ಅಂತಂದ್ರೆ ರೈತರು, ಎಮ್ಮೆ ಸಾಕೋರು ಅಂತಂದ್ರೆ ರೈತರು, ಕುರಿ ಸಾಕೋರು ಅಂತಂದ್ರೆ ರೈತರು. ಸೊ ಇವರೆಲ್ಲರೂ ಕೂಡ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ. ಹೆಚ್ಚಾಗ್ಬಿಟ್ಟದೆಯಪ್ಪ, ತಗೊಳಕ್ಕಾಗಲ್ಲ, ಮಾರುಕಟ್ಟೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ. ಹಾಲು ಮಾರಾಟ ಮಾಡ್ತೀವಲ್ಲ, ಅರ್ಧ ಲೀಟರ್ನ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೀವಿ. 1 ಲೀಟರ್ನ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೀವಿ. ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ, ಅದಕ್ಕೆ 2 ರೂಪಾಯಿ ಜಾಸ್ತಿ ಆಗಿದೆ. ಇತ್ತೀಚೆಗೆ ಈ 1 ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ, 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ 500 ಅರ್ಧ ಲೀಟರ್ ಹಾಲು ಕೊಡ್ತಿದ್ದದಕ್ಕೆ 50 ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇನೆ. ಯಾಕಂತಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.